ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಅವರನ್ನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬುಡ್ಗ ಜಂಗಮ ಸಮುದಾಯದವರು ಸನ್ಮಾನಿಸಿದ್ದಾರೆ. ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಅವರು ಚಿಕ್ಕೋಡಿ ಸೇರಿ ರಾಯಭಾಗದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕರ್ನಾಟಕ ರಾಜ್ಯ ಅಲೆಮಾರಿ ಬೇಡ ಬುಡ್ಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುತ್ತೂರು ಮಂಜುನಾಥ್, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜನಾಂಗದವರೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ನಮ್ಮ ಜನಾಂಗದ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ್ರು. ಈ ವೇಳೆ ತಮ್ಮ ಗ್ರಾಮದಲ್ಲಿ ದೇವಸ್ಥಾನ, ಸಮುದಾಯ ಭವನ ಸೇರಿ ಮನೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ತಮ್ಮ ಸಮುದಾಯದವರು ಇರುವಂತಹ ಕ್ಷೇತ್ರದ ನಾಯಕರಲ್ಲಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಒಂದು ಇಡೀ ಮಣ್ಣನ್ನು ಎತ್ತಿ ಎಲ್ಲಿ ಕೂಡ ಹಾಕಿಲ್ಲ. ಇದು ಈ ಸರ್ಕಾರದ ದೌರ್ಭಾಗ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಕೂಡ ನಾನು ಬಯಸ್ತೇನೆ. ಇವತ್ತು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ರೈತರು. ಇವತ್ತು ವಿಶೇಷವಾಗಿ ತಿಳ್ಕೊಬೇಕಾಗಿದೆ, ನಮಗೆ ಪ್ರಧಾನಮಂತ್ರಿಗಳು ಏನು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು. ಮಧ್ಯಾಹ್ನ ಸುಮಾರು 2 ಗಂಟೆಗೆ ನನ್ನ ಫೋನ್ ಮುಖೇನ ಸಂಪರ್ಕವನ್ನು ಮಾಡಿದ್ರು. ಕುಡ್ಚಿ ಮತಕ್ಷೇತ್ರಕ್ಕೆ ತಾವು ಬರಬೇಕು, ಅಲ್ಲಿ ಹೆಚ್ಚು ಆಲ್ಮ ಸಮಾಜದ ಬಂಧುಗಳನ್ನ ಸೇರಿಸ್ತಾ ಇದ್ದೇವೆ, ದಯಮಾಡಿ ಬಂದು ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರವಾಗಿ ತಾವು ಆಶೀರ್ವಾದವನ್ನು ಮಾಡಿ ಹೋಗ್ಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ನಾನು ಬಂದಿದ್ದೇನೆ. ಇವತ್ತು ಈ ದೇಶದ ಚುನಾವಣೆ ನಮ್ಮ ಮುಂದೆ ಇದೆ. ಯಾವುದೋ ರಾಜ್ಯದ ಚುನಾವಣೆ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಎಲ್ಲ ಇದೆ. ಈ ದೇಶದ ಬದ್ಧತೆ, ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರನ್ನ ಕೈಯನ್ನು ಬಲಪಡಿಸಬೇಕಾದ್ರೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಕೊಟ್ಟು ಅವರನ್ನ ಮತ್ತೆ ಲೋಕಸಭೆ ಕಳಿಸ್ಕೊಂಡ್ರೆ ಅಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಮತ್ತೆ 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ನಮ್ಮ ಮುಂದೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಮಧ್ಯಾಹ್ನ ಸುಮಾರು 2 ಗಂಟೆಗೆ ನನ್ನ ಫೋನ್ ಮುಖೇನ ಸಂಪರ್ಕವನ್ನು ಮಾಡಿದ್ರು. ಕುಡ್ಚಿ ಮತಕ್ಷೇತ್ರಕ್ಕೆ ತಾವು ಬರಬೇಕು, ಅಲ್ಲಿ ಹೆಚ್ಚು ಆಲ್ಮ ಸಮಾಜದ ಬಂಧುಗಳನ್ನ ಸೇರಿಸ್ತಾ ಇದ್ದೇವೆ, ದಯಮಾಡಿ ಬಂದು ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರವಾಗಿ ತಾವು ಆಶೀರ್ವಾದವನ್ನು ಮಾಡಿ ಹೋಗ್ಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ನಾನು ಬಂದಿದ್ದೇನೆ. ಇವತ್ತು ಈ ದೇಶದ ಚುನಾವಣೆ ನಮ್ಮ ಮುಂದೆ ಇದೆ. ಯಾವುದೋ ರಾಜ್ಯದ ಚುನಾವಣೆ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಎಲ್ಲ ಇದೆ. ಈ ದೇಶದ ಬದ್ಧತೆ, ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರನ್ನ ಕೈಯನ್ನು ಬಲಪಡಿಸಬೇಕಾದ್ರೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಕೊಟ್ಟು ಅವರನ್ನ ಮತ್ತೆ ಲೋಕಸಭೆ ಕಳಿಸ್ಕೊಂಡ್ರೆ ಅಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಮತ್ತೆ 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ನಮ್ಮ ಮುಂದೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಋಣ ತೀರಿಸಬೇಕಂದ್ರೆ ಇಲ್ಲಿ ಬಂದಿದ್ದರಿಂದ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಬಟನ್ ಒತ್ತು ಮುಖೇನ ನಮ್ಮ ಪ್ರಧಾನಮಂತ್ರಿಯವರ ಒಂದು ಇದರ ಋಣವನ್ನು ತೀರಿಸುವಂತ ಕೆಲಸವನ್ನ ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಇವತ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಈ ದೇಶದ ಬಡವರು ಯಾರು ಕೂಡ ಹಸಿದು ಮಲಗಬಾರದು ಅನ್ನೋ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ 5 kg ಅಕ್ಕಿಯನ್ನ ಉಚಿತವಾಗಿ ನೀಡಿದಂತವರು ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತುವರೆಗೂ ಕೂಡ ಅದನ್ನು ಮುಂದುವರಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಇವತ್ತು ನಾವು ಬೆಂಗಳೂರಿಂದ 5-6 ಗಂಟೆಗಳಲ್ಲಿ ಕುರ್ಚಿಯನ್ನು ತಲುಪುತ್ತೇವೆ ಅಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಅದರ ಪಾಲು ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಸೇರ್ತದೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ರೈಲ್ವೆ ನಿಲ್ದಾಣಗಳು ಇವತ್ತು ಬೆಳಗಾವಿ ಜಿಲ್ಲೆ ಹೋದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ತಾವುಗಳು ಮಾಡಬೇಕಂತೇಳಿ ನಿಮ್ಮನ್ನ ಕೈ ಮುಗಿದು ನಾನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು
ಕಳೆದ 10 ವರ್ಷಗಳಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಂದು ತಾಸು ಕೂಡ ವಿಶ್ರಾಂತಿಯನ್ನು ಪಡೆಯದೆ ಈ ದೇಶ ಉನ್ನತ ಮಟ್ಟಕ್ಕೆ ಬರಬೇಕು, ಈ ದೇಶದ ಪ್ರಪಂಚದ ಭೂಪಟದಲ್ಲಿ ಬರಬೇಕು ಅಂತೇಳಿ ಅವಿರತವಾಗಿ ಶ್ರಮಿಸಿದಂತಹ ಒಬ್ಬ ನಾಯಕ. ನಮ್ಮೆಲ್ಲರಿಗೂ ಕೂಡ ಕೋವಿಡ್ ಬಂತು. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಈ ದೇಶದ 140 ಕೋಟಿ ಜನರ ಪ್ರಾಣ ರಕ್ಷಣೆ ಮಾಡ್ಬೇಕಂತೇಳಿ ನಮ್ಮ ದೇಶದ ವಿಜ್ಞಾನಿಗಳನ್ನ ಕರೆಸಿ ಈ ದೇಶದ ಜನರ ಪ್ರಾಣವನ್ನ ಕಾಪಾಡಬೇಕು, ತಾವೇನಾದ್ರೂ ಮಾಡ್ಬೇಕಂತ ಹೇಳಿ ಅವರಿಗೆ ಬೆಂತಟ್ಟಿ ಲಸಿಕೆಯನ್ನ ಕಂಡುಹಿಡಿದು ಉಚಿತವಾಗಿ ನಮ್ಮೆಲ್ಲರಿಗೂ ಕೂಡ ಪ್ರಾಣದಾನವನ್ನು ಮಾಡಿದಂತ ಏಕೈಕ ನಾಯಕ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾತನ್ನ ನಾವು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವರು ಪ್ರಾಣದಾನ ಮಾಡಿದ್ದಾರೆ. ಇವತ್ತು ನಮ್ಗೆ ಲಸಿಕೆ ಕೊಡದೆ ಹೋಗಿದ್ರೆ ನಾವು ಯಾರು ಇಲ್ಲಿ ಕೂತಿರ್ತಿದ್ರೋ ಇಲ್ಲವೋ ಗೊತ್ತಿರ್ತಿರ್ಲಿಲ್ಲ, ವೇದಿಕೆ ಮೇಲೆ ನಾವು ಕೂಡ ಇರ್ತಿದ್ವೋ ಇರ್ಲಿಲ್ಲ. ಇವತ್ತು ಲಸಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಪ್ರಾಣದಾನವನ್ನು ಮಾಡಿದ್ದಾರೆ. ಅವರಿಗೆ ಋಣವನ್ನು ತೀರಿಸುವಂತ ಸಮಯ ಇವತ್ತು ನಮ್ಮ ಮುಂದೆ ಬಂದಿದೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಆ 4,000 ರೂಪಾಯಿಗಳನ್ನ ನಿಲ್ಲಿಸುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗೆ ವಿದ್ಯುತ್ ದರ 1 ಯೂನಿಟ್ಗೆ 4 ರೂಪಾಯಿ ಇತ್ತು. ಇವರು ಬಂದ ತಕ್ಷಣ ಅದನ್ನ 7 ರೂಪಾಯಿ ಮಾಡಿದ್ದಾರೆ. ಈ ಕೈಯಲ್ಲಿ ತಗೊಳ್ಳೋದು, ಈ ಕೈಯಲ್ಲಿ ಕೊಡುವಂತಹ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ನಿಜವಾಗ ಕೂಡ ಶೋಚನೀಯ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಕೂಡ ಬಯಸ್ತೇನೆ. ನಾನು ಸಮಾಜದ ಬೆಂಬಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆಳುಮತ ಸಮಾಜದ ಬೆಂಬಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ಈ ದೇಶ ಉಳಿಬೇಕು, ಈ ದೇಶ ಬದ್ಧತೆಯಲ್ಲಿ ಇರಬೇಕು, ಈ ದೇಶ ಅಭಿವೃದ್ಧಿ ಪದ್ಧತಿ ಹೋಗ್ಬೇಕು ಅಂದ್ರೆ ಅಣ್ಣಾಸ್ವಾಮಿ ಜೊಲ್ಲೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಬೇಕಂತ ಹೇಳಿ ಎಲ್ಲರ ಪಾದಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳು, ದಯಮಾಡಿ ಒಬ್ಬ ಸರಳ ಸಜ್ಜನಿಗ ರಾಜಕಾರಣಿ, ಇವತ್ತು ನಾನು ಕೂಡ ಹಲವಾರು ಬಾರಿ ಅವರನ್ನು ಭೇಟಿ ಮಾಡಿದ್ದೇನೆ. ಒಬ್ಬ ಪ್ರೀತಿಯನ್ನ ಗಳಿಸುವಂತ ಕೆಲಸವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಯಾರ ಮಾತನ್ನು ಕೇಳಿದೆ, ಯಾರು ಬರ್ಲಿ ಹೋಗ್ಲಿ, ಯಾರು ಏನೇ ಹೇಳಿ, ಆದರೆ ನಮ್ಮ ಅಭ್ಯರ್ಥಿ ಅಣ್ಣಾಸ್ವಾಮಿ ಜೊಲ್ಲೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ 7ನೇ ತಾರೀಕು ನೀಡುವ ಮುಖೇನ ಈ ದೇಶವನ್ನು ಕಟ್ಟುವಂತ ಕೆಲಸಕ್ಕೆ ತಾವೆಲ್ಲರೂ ಕೂಡ ನಾಂದಿ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಪರಿಪರಿಯಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಣ್ಣಾಸ್ವಾಮಿ ಜೊಲ್ಲೆ ಅವರು ಮಾತನ್ನ ನಾನು ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಳಗಾವಿ ವಿಮಾನ ನಿಲ್ದಾಣ, ಹಾಗೆ ಜನೌಷಧಿ ಕೇಂದ್ರಗಳು, ಒಬ್ಬ ಸಾಮಾನ್ಯ ರೈತರಿಗೆ ಕಾಯಿಲೆ ಬಂದರೆ ಅವರಿಗೆ ಇನ್ಶೂರೆನ್ಸ್ ಕೊಟ್ಟು 5 ಲಕ್ಷ ರೂಪಾಯಿಗಳನ್ನ ಅವರಿಗೆ ಪರಿಹಾರವನ್ನು ನೀಡುವಂತ ಕೆಲಸ, ಹೆಣ್ಮಕ್ಳಿಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಕೂಡ ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ನಮಗೆ ಸಿಲಿಂಡರ್ ಅನ್ನು ಹಾಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಪ್ರಧಾನಮಂತ್ರಿ ಮಾಡಿರುವುದು. ಹೀಗೆ ಹೇಳ್ತಾ ಬಂದ್ರೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಪ್ರಧಾನಮಂತ್ರಿಗಳು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇವತ್ತು ಸುಮಾರು 500 ವರ್ಷಗಳಿಂದ ನೆಲದಲ್ಲಿ ಬಂದಿದ್ದಂತ ಶ್ರೀರಾಮ ಮಂದಿರವನ್ನ ನಿರ್ಮಾಣವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಆ ರಾಮಲೀಲವನ್ನ ದರ್ಶನ ಕೊಡುವಂತ ಭಾಗ್ಯವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ರೆ ಅದಕ್ಕೆ ತಪ್ಪಾದ ಮಾತನಾಡಿ ಇವತ್ತು ಇಷ್ಟೊಂದು ಜನ ಕುರ್ಚಿಯ ಎಲ್ಲ ನಾಗರಿಕರು ನಾವೆಲ್ಲ ಬಂದಿದ್ದೀವಿ. ಕಾಶ್ಮೀರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ 1 ಕುಂಟೆ ಜಮೀನನ್ನು ಕೂಡ ನಾವು ಖರೀದಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಯಾವ ಒಬ್ಬ ಈ ದೇಶದ ನಾಗರಿಕ ಇವತ್ತು ಅಲ್ಲಿ ಜಮೀನನ್ನು ಖರೀದಿ ಮಾಡುವಂತ ಹಕ್ಕನ್ನ ಇವತ್ತು ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮಾತನಾಡಿ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಣ್ಣಾಸ್ವಾಮಿ ಜೊಲ್ಲೆ ಅವರು ಇವತ್ತು ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸೇವೆಯನ್ನ ಕಳೆದ 5 ವರ್ಷಗಳಿಂದ ಸಲ್ಲಿಸಿದ್ದಾರೆ. ಅವರ ಧರ್ಮಪತ್ನಿ ನಮ್ಮ ಜೊತೆ ಸಚಿವೆಯಾಗಿ ಈ ಭಾಗದಲ್ಲಿ ಅನೇಕರಿಗೆ ಸಹಕಾರವನ್ನು ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ರಾಜು ಅವರು ಕೂಡ ನಾನು ಸಚಿವ ಸಂದರ್ಭದಲ್ಲಿ ಅವರು ಕೂಡ ಶಾಸಕರಿದ್ದರು. ಈ ಕ್ಷೇತ್ರವನ್ನ ಸಮಗ್ರ ಅಭಿವೃದ್ಧಿ ಪದ್ಧತಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಸನ್ಮಾನ್ಯ ರಾಜು ಅವರ ಕಾಲದಲ್ಲಿ ಆಗಿದೆ ಅನ್ನೋ ಮಾತನ್ನ ಇವತ್ತು ಪುನರುಚ್ಚಾರ ಮಾಡ್ತಾ ಇದ್ದಾರೆ.
ಕೊಡ್ತಾ ಇದ್ರು. ಇವತ್ತು ಈ ಸರ್ಕಾರ ಬಂದ ಮೇಲೆ ಆ 4,000 ರೂಪಾಯಿಗಳನ್ನ ನಿಲ್ಲಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹಾಗೆ ವಿದ್ಯುತ್ ದರ 1 ಯೂನಿಟ್ಗೆ 4 ರೂಪಾಯಿ ಇತ್ತು. ಇವರು ಬಂದ ತಕ್ಷಣ ಅದನ್ನ 7 ರೂಪಾಯಿ ಮಾಡಿದ್ದಾರೆ. ಈ ಕೈಯಲ್ಲಿ ತಗೊಳ್ಳೋದು, ಈ ಕೈಯಲ್ಲಿ ಕೊಡುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ತಾರೆ. ನಿಜವಾಗ ಕೂಡ ಶೋಚನೀಯ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಕೂಡ ನಾನು ಬಯಸ್ತೇನೆ. ನಾನು ಸಮಾಜದ ಬೆಂಬಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 6 ಮತ್ತು ಸಮಾಜದ ಬೆಂಬಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ಈ ದೇಶ ಬೆಳಬೇಕು, ಈ ದೇಶ ಬದ್ಧತೆಯಲ್ಲಿ ಇರಬೇಕು, ಈ ದೇಶ ಅಭಿವೃದ್ಧಿ ಪಥದತ್ತ ಹೋಗ್ಬೇಕು ಅಂದ್ರೆ ಅಣ್ಣಾಸ್ವಾಮಿ ಜೊಲ್ಲೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಬೇಕಂತ ಹೇಳಿ ಎಲ್ಲರ ಪಾದಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳು, ದಯಮಾಡಿ ಒಬ್ಬ ಸಜ್ಜನಿಗ ರಾಜಕಾರಣಿ, ಇವತ್ತು ನಾನು ಕೂಡ ಹಲವಾರು ಬಾರಿ ಅವರನ್ನು ಭೇಟಿ ಮಾಡಿದ್ದೇನೆ. ಒಬ್ಬ ಪ್ರೀತಿಯನ್ನ ಗಳಿಸುವಂತ ಕೆಲಸವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಯಾರ ಮಾತನ್ನು ಕೇಳಿದೆ, ಯಾರು ಬರ್ಲಿ ಹೋಗಿ, ಯಾರು ಏನೇ ಹೇಳಿ, ಆದರೆ ನಮ್ಮ ಅಭ್ಯರ್ಥಿ ಅಣ್ಣಾಸ್ವಾಮಿ ಜೊಲ್ಲೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ 7ನೇ ತಾರೀಕು ನೀಡುವ ಮುಖೇನ ಈ ದೇಶವನ್ನು ಕಟ್ಟುವಂತ ಕೆಲಸಕ್ಕೆ ತಾವೆಲ್ಲರೂ ಕೂಡ ನಾಂದಿ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪರಿಪರಿಯಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಣ್ಣಾಸ್ವಾಮಿ ಜೊಲ್ಲೆ ಅವರು ಆದ್ರೆ ನೇರವಾಗಿ ಅಂಗಡಿಯ ಮುಖಾಂತರ ಸಬ್ಸಿಡಿ ಬರ್ತಿದ್ದು ನಾವು ಯಾರು ತಗೊಳ್ತಿದ್ವಿ. ಆದ್ರೆ ಜನಧನ್ ಅಕೌಂಟ್ ಅನ್ನು ಪ್ರಾರಂಭ ಮಾಡೋದು, ಜನಧನ್ ಅಕೌಂಟ್ ಅಂದ ಕೂಡಲೇ ನಮ್ಮ ಜನರು ಅಂದೇವು, ನಾವು ಹಳ್ಳಿ ಜನರು ನಾವೆಲ್ಲಿ ಬ್ಯಾಂಕಿಗೆ ಹೋಗೋರ್ದೆವು. ನಾವು ಮುಂಜಾನೆ ಏನ್ ನಮಗೆ ದುಡ್ಡು ಸುಮಾರು 25 ಕೋಟಿ ಜನರಿಗೆ ಒಂದು ಬಟನ್ ಒತ್ತುವ ಮುಖಾಂತರ ಪ್ರತಿ 4 ತಿಂಗಳಿಗೆ ಯಾವುದೋ ರಾಜ್ಯದಲ್ಲಿ ಮೋದಿಯವ್ರ ನಿಂತು ಕಾರ್ಯಕ್ರಮ ಮಾಡ್ತಾರೆ, ಅದು ನಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ಉದಾಹರಣೆ ವಿಚಾರ ಮಾಡಿ, ಒಂದು ಅರ್ಜಿನ ಕೊಡೋದಿದ್ರೆ ಕೂಡ ₹1 ಒಂದು ಅರ್ಜಿ ಖರ್ಚಾದ್ರೂ ಕೂಡ ದೇಶಕ್ಕೆ 25 ಕೋಟಿ ರೂಪಾಯಿ ಖರ್ಚಾಗ್ತದೆ. ಆದರೆ ಯಾವುದೋ ಒಂದು ಪೈಸೆ ನೀವು ಏನು ಅರ್ಜಿ ಕೊಟ್ಟಿಲ್ಲ, ಯಾರಿಗೇನು ಕೇಳಕ್ ಹೋಗಿಲ್ಲ. ನೇರವಾಗಿ ಮೋದಿಯವ್ರ ಸಿಸ್ಟಮ್ ಅಂದ್ರಾಗ ಪರ್ಮನೆಂಟ್ ಅಂದ್ರೆ ಯಾಕೆ ಹೇಳ್ತೀನಿ, ಅವ್ರು ಒಂದು ಸಿಸ್ಟಮ್ ಮಾಡಿದ್ರೆ ಅದು ಬರ್ಕೋದು ಹೋಗ್ತದೆ. ಯಾರೂ ಕಿಸಾನ್ ಸಮ್ಮಾನ್ ಯೋಜನೆ ಬೇಡಕ್ಕೆ ಹೋಗೋಕ್ಕಾಗಲ್ಲ. ಅದೇ ಪ್ರಕಾರ ಇವತ್ತು ರೇಷನ್ ನೋಡಿ, ಗರೀಬ್ ಕಲ್ಯಾಣ ಯೋಜನೆ ತಿಳ್ಕೊಂಡು ಕೋವಿಡ್ ಸುಮಾರು 25 ಕೋಟಿ ಜನರಿಗೆ ಒಂದು ಬಟನ್ ಒತ್ತುವ ಮುಖಾಂತರ ಪ್ರತಿ 4 ತಿಂಗಳಿಗೆ ಯಾವುದೋ ರಾಜ್ಯದಲ್ಲಿ ಮೋದಿಯವ್ರ ನಿಂತು ಕಾರ್ಯಕ್ರಮ ಮಾಡ್ತಾರೆ, ಅದು ನಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ಉದಾಹರಣೆ ವಿಚಾರ ಮಾಡಿ, ಒಂದು ಅರ್ಜಿನ ಕೊಡೋದಿದ್ರೆ ಕೂಡ ₹1 ಒಂದು ಅರ್ಜಿ ಖರ್ಚಾದ್ರೂ ಕೂಡ ದೇಶಕ್ಕೆ 25 ಕೋಟಿ ರೂಪಾಯಿ ಖರ್ಚಾಗ್ತದೆ. ಆದರೆ ಯಾವುದೋ ಒಂದು ಪೈಸೆ ನೀವು ಏನು ಅರ್ಜಿ ಕೊಟ್ಟಿಲ್ಲ, ಯಾರಿಗೇನು ಕೇಳಕ್ ಹೋಗಿಲ್ಲ. ನೇರವಾಗಿ ಮೋದಿಯವ್ರ ಸಿಸ್ಟಮ್ ಅಂದ್ರಾಗ ಪರ್ಮನೆಂಟ್ ಅಂದ್ರೆ ಯಾಕೆ ಹೇಳ್ತೀನಿ, ಅವ್ರು ಒಂದು ಸಿಸ್ಟಮ್ ಮಾಡಿದ್ರೆ ಅದು ಬರ್ಕೋದು ಹೋಗ್ತದೆ. ಯಾರೂ ಕಿಸಾನ್ ಸಮ್ಮಾನ್ ಯೋಜನೆ ಬೇಡಕ್ಕೆ ಹೋಗೋಕ್ಕಾಗಲ್ಲ. ಅದೇ ಪ್ರಕಾರ ಇವತ್ತು ರೇಷನ್ ನೋಡಿ, ಗರೀಬ್ ಕಲ್ಯಾಣ ಯೋಜನೆ ತಿಳ್ಕೊಂಡು ಕೋವಿಡ್ ಅವಾಗ ಎಷ್ಟೋ ಜನ ನಮ್ಗೆ ಗೊತ್ತಾಗಿಲ್ಲ ಬರ್ತದ ಅಂತ ತಿಳ್ಕೊಂಡು ಅಂದು ಒಂದು 4-5 ಕೋಟಿ ಜನ ಸಬ್ಸಿಡಿಯನ್ನು ಬಿಟ್ಕೊಟ್ಟು ಆ ಸಿಸ್ಟಮ್ನಲ್ಲಿ ಉಳಿದದನ್ನ ಯಾರಿಗೆ ಬೇಕಾದವ್ರು ಕೊಡುವಂತ ಯೋಜನೆ. ಯಾರ ಮೇಲೆ ಟೊಪ್ಪಿ ಹಾಕಲಿಲ್ಲ, ಯಾರಿಗೆ ವಜ್ಜೆ ಮಾಡಲಿಲ್ಲ, ಅಲ್ಲೇದಲ್ಲೇ ಈ ಪ್ರಕಾರವಾಗಿ ಸುಮಾರು ಏನು ಒಂದು ಗೌರ್ಮೆಂಟ್ ಸಿಸ್ಟಮ್ನಲ್ಲಿ ಭ್ರಷ್ಟಾಚಾರ ಆಗಿತ್ತು ಅವನ್ನೆಲ್ಲ ಬಂದ ಮಾಡಿ ನಮ್ಮ ಜನರಿಗೆ ಇವತ್ತು ಭಾರತ ದೇಶ ಯಾವ ಪ್ರಕಾರ ಆಗ್ಯದ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನೋಡುವಂತ, ಅಥವಾ ಹಿಂದೆ ನೀವು ಸಬ್ಸಿಡಿ ದುಡ್ಡನ್ನ ಹಿಂದಿನ ಪ್ರಧಾನಮಂತ್ರಿ ಆದ ರಾಜೀವ್ ಗಾಂಧಿ ಅವರು ಹೇಳಿದ ಒಂದು ನೆನಪಿರ್ಬೋದು, ₹100 ದೇಣಿಗೆದಿಂದ ಬಿಟ್ಟರೆ 15 ರೂಪಾಯಿ ಬೆನಿಫಿಷರಿ ಕೊಡ್ತಿದ್ವು ಅಂತ. ಆದ್ರೆ ಇವತ್ತು ಯಾವುದೋ ದುಡ್ಡು ₹100 ಬಿಟ್ಟರೆ 100ಕ್ಕೆ 100 ರೂಪಾಯಿ ಕೊಡ್ತದೆ. ಇದು ಮೋದಿ ಅವರ ಕಾಲ, ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ. ಈ ಪ್ರಕಾರವಾಗಿ ನೇರವಾಗಿ ಮುಗಿಸುವಂತ ಇವತ್ತು ಸುಮಾರು ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇರ್ಬೋದು, ಅಗ್ರಿಕಲ್ಚರ್ದಲ್ಲಿ ಇರ್ಬೋದು, ಫುಡ್ ಇಂಡಸ್ಟ್ರಿದಲ್ಲಿ ಇರ್ಬೋದು, ಯಾವುದೇ ಒಂದು ಕೆಲಸ ಉಳಿದದ ಅಂತಲ್ಲ. ಎಲ್ಲೆಲ್ಲಿ ಯಾರ್ಯಾರಿಗೆ ರೈತರಿಗೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಇರ್ಬೋದು, ಎಲ್ಲವೂ ಮನೆಯೊಳಗೆ ಮುಟ್ಟುವಂತ ಕಾರ್ಯಕ್ರಮ. ಇದನ್ನೆಲ್ಲ ಮಾಡೋದ್ರಿಂದ ನೀವು ನೋಡ್ತೀರಿ, ಈಗ ತಾನೇ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಹೇಳ್ಕೊಂಡು ಬರ್ತಿರ್ತಾರೆ. ಆದರೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ನಮ್ಮ ಮೋದಿ ಅವ್ರ ಗ್ಯಾರಂಟಿ ಅದನ್ನ ವ್ಯತ್ಯಾಸ ನೋಡಿದ್ರೆ ನೀವು, ಮೋದಿ ಅವ್ರ ಗ್ಯಾರಂಟಿ ಶಾಶ್ವತವಾದದ್ದು ಮತ್ತು ಪರ್ಮನೆಂಟ್ ಇರ್ತಕ್ಕಂಥ. ಇವತ್ತು ಸಿಲಿಂಡರ್ ಗ್ಯಾಸ್ ಕನೆಕ್ಷನ್ ಕೊಟ್ರೆ ಎಲ್ಲೂ ನಿಮಗೆ ಬೋಜ ಹಾಕಲಿಲ್ಲ. ಅದರ್ ಸಿಸ್ಟಮ್ನಲ್ಲಿ ಏನು ಕರಪ್ಷನ್ ಇತ್ತು ಅಥವಾ ಲೀಕೇಜ್ ಅದರ ಸೋರಿಕೆ ಇತ್ತು, ಅದನ್ನು ಬಂದ್ ಮಾಡಿ ಯಾರಿಗೆ ಸಿಗಬೇಕಾದವ್ರು ಕೊಟ್ಟರು. ಯಾಕಂದ್ರೆ ಈಗ ಕರ್ನಾಟಕ ಗ್ಯಾರಂಟಿ ಈ ಕಡೆ ಒಂದು ಕಿಶನ್ ತಗೊಂಡು ಒಂದು ಕಿಶನ್ ಕೊಟ್ಟರೆ ಈಗಾಗಲೇ ನಮ್ಮ ಈರಣ್ಣ ಕಡಾಡಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಇಷ್ಟು ಕೊಡೋದ್ರಿಂದ ಕಿಸಾನ್ ಸನ್ಮಾನ್ ಯೋಜನಾ ಈಗ ಪ್ರತಿ 5 ವರ್ಷದಿಂದ
ನರೇಂದ್ರ ಮೋದಿಜಿಯವರು ಪ್ರತಿ ವರ್ಷ 6,000 ನಮ್ಮ ರೈತರಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಇರ್ಬೋದು, ಬೊಮ್ಮಾಯಿಯವರು ಇರ್ಬೋದು, 4,000 ಜೊತೆ ಕೂಡಿಸಿ ಕರ್ನಾಟಕ ಸರ್ಕಾರದಿಂದ ಕೊಡ್ತಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು 4,000 ಬಂದ್ ಮಾಡಿದರು. ಅದೇ ಪ್ರಕಾರ ರೈತ ವಿದ್ಯಾನಿಧಿ ಅಂತ ಬೊಮ್ಮಾಯಿಯವರು ಡಿಕ್ಲೇರ್ ಮಾಡಿ ಅದನ್ನು ಕೂಡ ಬಂದ್ ಮಾಡಿದರು. ಹಾಲಿಗೆ ಅನುದಾನ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದರು. ಇನ್ನುಳಿದ 10 ಹಲವಾರು ಕಡೆ ಟ್ಯಾಕ್ಸ್ ಹಾಕಿ ಅದನ್ನ ನಮ್ಮ ಜನರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಮೋದಿ ಅವರು ನೋಡ್ರಿ ಇವತ್ತು ಗ್ಯಾಸ್ ಸಿಲಿಂಡರ್ ಯಾವ ಪ್ರಕಾರ ಕೊಟ್ಟರು ಒಂದೇ ಒಂದು ಉದಾಹರಣೆ ಹೇಳ್ತೇವೆ. ಅದ್ರ ಸಿಸ್ಟಮ್ನಲ್ಲಿ ಎಷ್ಟು ಲೀಕೇಜ್ ಇತ್ತು ಅದನ್ನ ಎಷ್ಟು ಬಂದ್ ಮಾಡಿ ಜನಧನ್ ಅಕೌಂಟ್ ಸ್ಪೆಷಾಲಿಟಿ ಅಂದ್ರೆ ಯಾವುದೋ ಗೌರ್ಮೆಂಟ್ ಅನುದಾನ ಇರಲಿ ಸಬ್ಸಿಡಿ ಇರಲಿ ಅದು ನೇರವಾಗಿ ದಿಲ್ಲಿದಿಂದ 100 ರೂಪಾಯಿ ಬಿಟ್ಟರೆ 100 ರೂಪಾಯಿ ಕೆಳಮಟ್ಟದ ಬೆನಿಫಿಷಿಯರಿಗೆ ಹೋಗಿ ಮುಟ್ಟುವಂತ ಪ್ರತಿ ಸಬ್ಸಿಡಿ ಕೂಡ ಜನಧನ್ ಅಕೌಂಟ್ ಮೂಲಕ ಯಾರೂ ಮಧ್ಯಸ್ಥಿಕೆ ಇಲ್ಲ, ಯಾರೂ ಏಜೆಂಟ್ಗಿರಿ ಇಲ್ಲ, ನೇರವಾಗಿ ಮುಟ್ಟುವಂತ ಕಾರ್ಯಕ್ರಮ. ಆದ್ರೆ ಆ ಪ್ರಕಾರ ಜನಧನ್ ಅಕೌಂಟ್ ಗ್ಯಾಸ್ ಕನೆಕ್ಷನ್ ಅವರಿಗೆ ಗ್ಯಾಸ್ ಸಿಲಿಂಡರ್ ಯಾರು ತುಂಬಿಕೊಳ್ತಾರೆ ಕೊಡೋದಾದ್ರೆ 25 ಕೋಟಿಯಲ್ಲಿ ಸುಮಾರು 7-8 ಕೋಟಿ ಕನೆಕ್ಷನ್ ಅಕೌಂಟ್ ಸಿಗಲಿಲ್ಲ. ಅಂದ್ರೆ ಎಷ್ಟು ಯಾವ ಪ್ರಕಾರ ಭ್ರಷ್ಟಾಚಾರ ಮಾಡಬಹುದು ಮಾಡಿದಾರ ನೋಡ್ಬೋದು. ಅಂದ್ರೆ ಅದು ಒಂದು 7-8 ಕೋಟಿ ಉಳಿತು ಅದರ ಸಿಸ್ಟಮ್ನಲ್ಲಿ. ಆಮೇಲೆ ಭಿಕ್ಷಾಪತಿಗೂ ಸಬ್ಸಿಡಿ ಸಿಗ್ತಿತ್ತು ಅಥವಾ ಲಕ್ಷಾಧೀಶಗೂ ಸಿಗ್ತಿತ್ತು. ಅದನ್ನ ನರೇಂದ್ರ ಮೋದಿ ಅವರು ಕಸ್ಕೊಂಡ ಇವ್ರು ಕೊಟ್ಟರಂತಲ್ಲ, ಯಾರಿಗೆ ಸಿಗಬೇಕು ಒಂದು ವಿನಂತಿ ಮಾಡೋರು. ಯಾರಿಗೆ ಶ್ರೀಮಂತರಿದ್ದೀರಿ, ಯಾರಿಗೆ ಸಬ್ಸಿಡಿ ಬೇಡ ಆಗಿದೆ ಬಿಟ್ಟು ಬಿಡಿ, ಗಿವ್ ಇಟ್ ಅಪ್ ಅಂತ ಸ್ಕೀಮ್ ಕೊಟ್ಟದ್ದು. ಎಲ್ಲ ಪೆಟ್ರೋಲ್ ಪಂಪ್ ಮೇಲೆ ಆ ಕಡೆ ಕಡೆ ಮನುಷ್ಯತ್ವ ಇಲ್ಲದ ಸರ್ಕಾರ ಬಂದ್ರೆ ಏನಾಗಬಹುದು ಅನ್ನೋದಕ್ಕೆ 1 ವರ್ಷದಲ್ಲಿ ನಾವು ಅನುಭವಿಸ್ತಾ ಇದ್ದಾರೆ. ಮಹಿಳೆಯನ್ನ ವಿವಸ್ತ್ರಗೊಳಿಸುವಂತಹ ಅವಮಾನದ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ನೇಹ ಇದ್ದಾಳೆ. ನೇಹ ಕೇವಲ ಒಬ್ಬ ವ್ಯಕ್ತಿಯ ಮಗಳಲ್ಲ, ಅವಳು ಎಲ್ಲರ ಮನೆಯ ಮಗಳು ನೇಹ. ನನ್ನೆಲ್ಲ ಮತದಾರ ಬಂಧುಗಳು 1,000 ಕೋಟಿ ರೂಪಾಯಿಗಳನ್ನ ಕೇವಲ ಹಾಸ್ಟೆಲ್ ಕಟ್ಟೋದಕ್ಕೆ ಮೀಸಲಿಟ್ಟಿದ್ರು. ಆ ದುಡ್ಡನ್ನ ತೆಗೆದ್ರು. ಇನ್ನು ಎಷ್ಟು ವರ್ಷ 2,000 ರೂಪಾಯಿ ಕೊಟ್ರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ? ಯಾವ ಮನೆಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಅವರ ಗಂಡ, ಅವರ ತಂದೆ, ಅವರ ಸಹೋದರ ಕುಡಿಯೋನಿತ ಅಂದ್ರೆ ಕನಿಷ್ಠ ಅವನಿಂದ 4,000 ರೂಪಾಯಿ ಕಿತ್ಕೊಂಡು 2,000 ರೂಪಾಯಿ ಕೊಡುವಂತದ್ದನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತು ನಮ್ಮನ್ನ ಭ್ರಮೆಯಲ್ಲಿ ಇಟ್ಟು 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಕೊಟ್ಟು ಏನೋ ಪವಾಡ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಅದನ್ನ ಕಿತ್ಕೊಂಡಿದ್ದೆ ಇಲ್ಲಿಂದ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಅಲ್ಲಿ ನೀವು ತೆಗೆದು ನೋಡಬಹುದು. ಇವತ್ತು ಶ್ರೀಲಂಕಾದಲ್ಲಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಕುಡಚಿ ಮತಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ತಂದಿದಾರ ಅಂತ ಹೇಳಿ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ನನ್ನ ತಾಯಂದ್ರು 2,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡ್ತಿರಬಹುದು. ತಾಯಂದ್ರೆ ಯೋಚನೆ ಮಾಡಿ, ಮೊದಲು 1 TC ತಗೊಳ್ಬೇಕು ಅಂತ ಹೇಳಿದ್ರೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ 25,000 ರೂಪಾಯಿ ಕಟ್ಟಿದ್ರೆ ಸಾವಿರಾರು TCಗಳನ್ನ ನಾನು ಕೊಡಿಸಿದೆ. ಇವತ್ತು 1 TC ತಗೊಳ್ಬೇಕು ಅಂದ್ರೆ 2.5 ಲಕ್ಷ ರೂಪಾಯಿ ಆಗಿದೆ. ನನ್ನ ತಾಯಂದರು ಅವರು ಯಾವತ್ತೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ನಮ್ಮ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದು ಬಂದಾಗಿದೆ. ನನ್ನ ತಾಯಂದ್ರು 2 ರೂಪಾಯಿ ಕೊಟ್ಟು ಏನೋ ಹಿಟ್ಟನ್ನ ಬೀಸ್ಕೊಳ್ತಾ ಇದ್ರು. ಆ ತಾಯಂದ್ರು ಇವತ್ತು 7 ರಿಂದ 8 ರೂಪಾಯಿ ಒಂದು ಸೇರಿಗೆ ಹಣವನ್ನ ಕೊಟ್ಟು ಬೀಸ್ಕೊಳ್ತಾ ಇದ್ದಾರೆ. ನನ್ನ ತಾಯಂದ್ರಿಗೆ
ಯಾರು ಗುಡಿಸ್ಲಲ್ಲಿದ್ರು 1,20,000 ರೂಪಾಯಿ ಬರ್ತಿತ್ತು. SC STಗಳು ಯಾರಾದ್ರೂ ಇದ್ರೆ 1,70,000 ರೂಪಾಯಿವರೆಗೆ ಅನುದಾನ ಮಂಜೂರು ಮಾಡಿ ಕೊಡ್ತಿದ್ವಿ. 1 ರೂಪಾಯಿ ಯಾರ ಹತ್ರ ಯಾವ ಅಧಿಕಾರಿಗೂ ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಹೊಸ ಸರ್ಕಾರ ಬಂದ ಮೇಲೆ ಯಾವುದೇ ತಾಯಂದರಿಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ. 2,000 ರೂಪಾಯಿ ಕೊಟ್ರಲ್ಲ, ನಮ್ಮ ಮಕ್ಕಳಿಗೆ ಬರ್ತಾ ಇದ್ದಂತಹ ಭಾಗ್ಯಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ಬರೋದು ನಿಂತು ಹೋಯ್ತು. ನಮ್ಮ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ನಿಂತು ಹೋಯ್ತು. ಒಂದು ಬಾಂಡ್ ಪೇಪರ್ 100 ರೂಪಾಯಿ ಇದ್ದಿತ್ತು 500 ರೂಪಾಯಿ ಆಯ್ತು. ಯಾರೋ ಒಬ್ಬ ಬಡವ ಸಣ್ಣ ಮನೆಯನ್ನ ಕಟ್ಕೊಳ್ತೀನಿ ಅಂತ ಹೇಳಿ ಒಂದು ಸಣ್ಣ ಜಾಗವನ್ನ ತಗೊಂಡ ಅಂದ್ರೆ 1 ಲಕ್ಷ ರೂಪಾಯಿಗೆ ಕೇವಲ 6,000 ರೂಪಾಯಿ ಸ್ಟಾಂಪ್ ಡ್ಯೂಟಿ ಇರ್ತಿತ್ತು. ಇವತ್ತು ನೀವು 1 ಲಕ್ಷ ರೂಪಾಯಿದು ಖರೀದಿ ಮಾಡ್ತೀವಿ ಅಂದ್ರೆ 18,000 ರೂಪಾಯಿ ಕಟ್ಟಬೇಕು. ಕೊಟ್ಟಿದ್ದೆಷ್ಟು? 2,000 ರೂಪಾಯಿ. SC STಗಳ ಅಭಿವೃದ್ಧಿಗಾಗಿ ಉದ್ಯಮಶೀಲತಾ ಯೋಜನೆ ಇತ್ತು, ಗಂಗಾ ಕಲ್ಯಾಣ ಇತ್ತು, ನೇರ ಸಾಲ ಇತ್ತು. ಇವನ್ನೆಲ್ಲವನ್ನ ನಿಲ್ಲಿಸಿದ್ರು, 2,000 ರೂಪಾಯಿ ಕೊಟ್ಟರು. ಇದೇ ವೇಳೆ ಸಮುದಾಯದ ಮುಖಂಡರು ಆದ ಪರಶುರಾಮ್, ರಾಜು ಸಂಕನವರ್, ಮಾರುತಿ, ರಮೇಶ್, ಪ್ರಕಾಶ್ ಎಣ್ಣೆ, ಆನಂದ್ ರಾಮಪ್ಪ, ಬಹುರೂಪಿ, ಯಲ್ಲಪ್ಪ ನಾಗಪ್ಪ ವಿಭೂತಿ, ಬಸವರಾಜ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.